ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿದ್ಯಾರ್ಥಿಗೆ ಮನ ಬಂದಂತೆ ಶಿಕ್ಷಕನೋರ್ವ ಥಳಿಸಿರುವ ಘಟನೆ ನಡೆದಿದೆ. ಅದರಿಂದ ಬೆನ್ನು ಮತ್ತು ಕೈ ಮೂಳೆ ಮುರಿಯುವಂತೆ ಥಳಿಸಿದ್ದಾರೆ. ಮಾಗಡಿಯ ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಿರುವಂಥ ಘಟನೆ ಇದು. 9ನೇ ತರಗತಿಯ ವಿದ್ಯಾರ್ಥಿ ಅಭಿಷೇಕ್ ಅನ್ನೋರ ಮೇಲೆ ಈ ಶಿಕ್ಷಕ ಕೇವಲ ಉತ್ತರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಥಳಿಸಿದ್ದಾನೆ. ಮಕ್ಕಳ ಸಾಮರ್ಥ್ಯ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಒಂದೊಂದಿಷ್ಟು ಜನ ವಿದ್ಯಾರ್ಥಿಗಳು ನೋಡಿದ ತಕ್ಷಣ ಅದನ್ನ ಬಹಳ ಸುಲಭವಾಗಿ ಹೇಳಿಬಿಡ್ತಾರೆ ಪ್ರಶ್ನೆ ಕೇಳಿದಾಗ. ಇನ್ನೊಂದಿಷ್ಟು ಜನ ವಿದ್ಯಾರ್ಥಿಗಳು ಬಹಳ ಸ್ಲೋ ಲರ್ನರ್ ಇರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಈ ರೀತಿಯ ಶಿಕ್ಷೆ ಕೊಡೋದು ಎಷ್ಟು ಸರಿ ಅನ್ನೋದು ಪ್ರಶ್ನೆ. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದಿದ ತಕ್ಷಣನೇ ಆ ವಿದ್ಯಾರ್ಥಿಗೆ ಶಿಕ್ಷಕ ಬೆನ್ನು ಮೂಳೆ ಕೈ ಮೂಳೆ ಮುರಿಯೋ ಹಂಗೆ ಥಳಿಸ್ತಾರೆ ಅಂತಂದ್ರೆ ಮಾನವೀಯತೆಯ ಪ್ರಶ್ನೆ ಎಲ್ಲಿದೆ? ಆ ವಿದ್ಯಾರ್ಥಿಯನ್ನು ಗಮನಿಸ್ತಾ ಇದ್ದೀರಿ, ಕೈಗೆ ಒಂದು ಬ್ಯಾಂಡೇಜು ಅಥವಾ ಮೂಳೆ ಮುರಿಯೋ ಹಂತಕ್ಕೆ ಹೋಗ್ಬಿಟ್ಟಿದೆ, ಊದ್ಕೊಂಡ್ಬಿಟ್ಟಿದೆ ಕೈ. ಹಾಗಾಗಿ ಆತನ ಪೋಷಕರು ಮತ್ತು ಅಲ್ಲಿನ ಸ್ಥಳೀಯರು ಒಂದಿಷ್ಟು ಜನ ಆ ಶಾಲೆಯ ಹೊರಭಾಗದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಶಿಕ್ಷಕನ ಆ ಕ್ರೂರ ಪ್ರವೃತ್ತಿಯನ್ನ ಧಿಕ್ಕರಿಸ್ತಿದ್ದಾರೆ. ಇದನ್ನ ಎಕ್ಸ್ರೇ ಮಾಡಿ ಎಕ್ಸ್ರೇ ಮಾಡಿಸ್ತೇವೆ. ಎಕ್ಸ್ರೇ ಮತ್ತೆ ಮುಳ್ಳೆ ಡಾಕ್ಟರ್ ಅವ್ರು MRI ಮಾಡಿಸ್ಬೇಕು. ಅದು ಬಂದ್ರು ವಿಶ್ ಮಾಡ್ದೆ ಕುತ್ಕೊಂಡು ಆಮೇಲೆ ಅವ್ರು ಬಂದ್ರು ವಿಶ್ ಮಾಡ್ಬಿಟ್ಟು ಕ್ಲಾಸಿಗೆ ಒಂದು ಫಾರ್ಮುಲಾ ಕೇಳಿದ್ರು. ಮ್ಯಾಕ್ಸ್ ಥರ್ಡ್ ಪೀರಿಯಡ್ ಫಾರ್ಮುಲಾ ಕೇಳಿ ಫಸ್ಟ್ ಎದೋ ಅಂದ್ರು. ಎದ್ಬಿಟ್ಟು ಫಾರ್ಮುಲಾ ಕೇಳಿದ್ರು ಗೊತ್ತಿಲ್ಲ ಅಂದೆ. ಆಮೇಲೆ ಎದ್ದು ಪಕ್ಕಕ್ಕೆ ಬಂದು ನಿಂತ್ಕೊಂಡು ನೀನ್ ಈ ಫಾರ್ಮುಲಾ ಹೇಳಿಲ್ಲ ಅಂತ ಕ್ಯೂಬ್ಯಾಂಡಲ್ಲೇ ಹೊಡೆದ್ರು. 1 2 3 4 ಅಂತ ಎಣ್ಸ್ಕೊಂಡು 14 ಹೊಡೆದ್ರು. ಹೊಡೆದಾದ್ಮೇಲೆ ಈಚೆ ಕಳ್ಸು, ನಿನ್ಗೆ ಯಾಕೆ ಏನು ಬರಲ್ಲ, ಈಚೆಗೆ ಹೋಗುವಂತ ಈಚೆ ಕಳ್ಸಿದ್ರು. ಈಚೆ ಕಳ್ಸಾದ್ಮೇಲೆ ನಾಗೇಂದ್ರ ಸರ್ ಬಂದ್ರು.